ಹಾಯ್ ಎವ್ರಿವನ್. ಇವರು ಪಾರ್ವತಿ ಅಂತ ಇನ್ಮೇಲೆ ಇಲ್ಲಿ ಕೆಲಸ ಮಾಡ್ತಾರೆ. ನಮಸ್ತೆ. ಹಾಯ್. ಇವತ್ತಿಂದ ಇವರು ಮೇಲ್ವಿಚಾರಣೆ ಮಾಡ್ತಾರೆ. ನಮ್ ಕಾಫಿ ಎಲ್ಲದರಲ್ಲೂ ಕ್ವಾಲಿಟಿ ಚೆಕ್ ಇವರೇ ಮಾಡ್ತಾರೆ. ಆರ್ ಯು ಎನ್ ಎಕ್ಸ್ಪರ್ಟ್ ಇನ್ ಕಾಫಿ ಟೇಸ್ಟಿಂಗ್? ನೀವು ಕಾಫಿ ಮಾಡೋದ್ರಲ್ಲಿ ಟೇಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟಾ ಅಂತ ಕೇಳ್ತಿದ್ದಾರೆ. ಓ ಹೌದೌದು, ನನಗೆ ಕಾಫಿ ಮಾಡೋದ್ರಲ್ಲಿ 10-12 ವರ್ಷದ ಅನುಭವ ಇದೆ. ನಾನು ಅರ್ಸನ್ಕೋಟೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂಥರ ಕಾಫಿ ಮಾಡಬೇಕಾಗಿತ್ತು. ಆಗ ನಾನು ಒಬ್ಬೊಬ್ರಿಗೆ ಒಂದೊಂಥರ ಡಿಕಾಕ್ಷನ್ ತಯಾರು ಮಾಡಿ ಕಾಫಿ ಮಾಡ್ಕೊಡ್ತಾ ಇದ್ದೆ. ವಾವ್, ವೆರಿ ಗುಡ್ ಪಾರ್ವತಿ ಅವರೇ. ಇಲ್ಲಿ ಮನೆ ಕಾಫಿ ಜೊತೆ ಬೇರೆ ಬೇರೆ ತರದ ಕಾಫಿಗಳು ಮಾಡ್ತೀವಿ. ಆ ಕಾಫಿ ಹೇಗ್ ಮಾಡ್ತೀವಿ, ಅದ್ರಲ್ಲಿ ಏನ್ ವ್ಯತ್ಯಾಸ ಇರುತ್ತೆ ಅಂತ ನಾನು ಹೇಳ್ತೀನಿ. ಬನ್ನಿ, ಯು ಗೈಸ್ ಕ್ಯಾರಿ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಈ ಮನೇಲಿ ನಿಜವಾದ ವಿಲನ್ನು ಆ ಅನುಷ್ಕಾ, ಆದ್ರೆ ಅಕ್ಕನ ಮುಂದೆ ವಿಲನ್ ಮಾಡಿದ್ದು ನನ್ನನ್ನ. ಆ ಪಾರ್ವತಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಈ ಮನೆಯಿಂದ ನಿನ್ನನ್ನು ಹೊರಗಾಗ್ತೀನಿ ಅಂತ ಅಕ್ಕ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಈ ವಂಶನ ನಿರ್ವಂಶ ಮಾಡಕ್ ಬಂದಿರೋ ಅನುಷ್ಕನ ನಾನೇ ಕರೆಸಿದ್ದು ಅಂತ ಏನಾದ್ರೂ ಗೊತ್ತಾದ್ರೆ ಅಯ್ಯೋ ನನ್ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಫ್ರೆಂಡ್ಸ್. ಆ ಅನುಷ್ಕಾ ಈ ಮನೇಲಿ ಇದ್ರೂ ಡೇಂಜರು, ಹೊರಗಡೆ ಹೋದ್ರೂ ಡೇಂಜರು, ಒಟ್ಟಲ್ಲಿ ನನ್ನ ಲೈಫೇ ಡೇಂಜರು. ಅದಕ್ಕೆ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಈ ಮನೆ ಋಣ ಅದೆಷ್ಟು ದಿನ ಇದೆಯೋ ನನಗೆ ಗೊತ್ತಿಲ್ಲ. ಇರೋ ಅಷ್ಟು ದಿನ ಯಾರ ತಂಟೆಗೂ ಹೋಗದೆ ನನ್ನ ಪಾಡಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಡ್ಕೊಂಡು ಕುಣ್ಕೊಂಡು ನಿಮ್ಮ ಹತ್ರ ಕಮೆಂಟ್ ಕೇಳ್ಕೊಂಡು ಇದ್ರೆ ಒಳ್ಳೇದು ಅಂತ ನನಗನ್ನಿಸ್ತಿದೆ ಫ್ರೆಂಡ್ಸ್. ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಎಲ್ಲ ಕಾಫಿ ವೆರೈಟೀಸ್ ನೋಡೋದ್ರಲ್ಲ, ಏನ್ ಅನ್ನಿಸ್ತು? ಎಲ್ಲ ಕಾಫಿಗಳು ಬೇರೆ ಬೇರೆ ತರಾನೇ ಇದೆ, ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ. ಆದ್ರೆ ನಾವು ಮನೇಲಿ ಮಾಡ್ತೀವಲ್ಲ ಕಾಫಿ, ಆ ರುಚಿ ಮುಂದೆ ಇದು ಯಾವುದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ಸ್, ಪ್ರಾಮಾಣಿಕವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಇದೇ ಧೈರ್ಯದ ಮೇಲೆ ನಾನು ನಿಮ್ಮ ಹತ್ರ ಇನ್ನೊಂದು ಅನಿಸಿಕೆ ಹಂಚ್ಕೋಬಹುದಾ? ಯಾ ಶೋರ್. ನಾವು ಕಾಫಿ ಜೊತೆಗೆ ಬಿಸ್ಕೆಟ್, ಚಕ್ಲಿ, ಕೋಡ್ಬಳೆ ಈ ತರದನ್ನೆಲ್ಲ ಸೇರಿಸಬಹುದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಕಾಫಿ ಬೇರೆ ಬೇರೆನೆ ರುಚಿ ಇದೆ. ಆಯಾ ರುಚಿಗೆ ತಕ್ಕ ಹಾಗೆ ಸಿಹಿ ಖಾರದ ಜೊತೆಗೆ ಲಘು ಉಪಹಾರಗಳನ್ನು ಸೇರಿಸಿದ್ರೆ ವ್ಯಾಪಾರನೂ ಚೆನ್ನಾಗಾಗತ್ತೆ. ಹಾಗೆ ಬಂದಿರೋ ಜನಕ್ಕೂ ತೃಪ್ತಿ ಸಿಕ್ಕಾಗತ್ತೆ. ಒಳ್ಳೆ ಐಡಿಯಾನೇ, ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಯಶ್ಮಾನ್ರೆ, ಮೊದಲನೇ ದಿನ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು, ಕರ್ಕೊಂಡು ಬಂದಿದ್ರ ಅನುಭವ ಹೇಗಿತ್ತು? ತುಂಬಾನೇ ಖುಷಿ ಆಯ್ತು ಪಾರು, ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮ ಮಗುನು ಹೀಗೆ ಯಾವಾಗ ಸ್ಕೂಲಿಗೆ ಬಿಡೋ ದಿನಗಳು ಬರುತ್ತೋ ಅಂತ ಫೀಲ್ ಆಯ್ತು. ಮತ್ತೆ ಅಮ್ಮವ್ರ ಮೊದಲನೇ ದಿನದ ಕಾಫಿ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೆಲಸ ಏನೋ ಸುಲಭವಾಗೇ ಇತ್ತು, ಆದ್ರೆ ನನಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ವಾವ್, ಸೂಪರ್ ಪಾರು. ನಿನ್ನ ಕೆಲಸ ಬಿಡ್ತೀಯ ಅಂದರೆ ನನಗೆ ಸಂತೋಷನೇ. ಆದರೆ ನಿನ್ನ ಕೆಲಸ ಬಿಟ್ಟೆ ಅಂತ ಸುಮ್ಮನೆ ಕೂರೋಳಲ್ವಲ್ಲ, ಬೇರೆ ಇನ್ಯಾವುದೋ ಕೆಲಸ ಹುಡ್ಕೊಂಡು ಹೋಗ್ತೀಯ. ಅದ್ರ ಬದಲು ನಿನ್ನ ಬಗ್ಗೆ ಕನ್ಸರ್ನ್ ಇರೋ ಹತ್ರ ಕೆಲಸ ಮಾಡೋದೇ ವಾಸಿ ಅಂತ ಅನಿಸುತ್ತೆ. ಪಾರು, ನಿನ್ನ ಕೆಲಸ ಮಾಡೋ ಜಾಗದಲ್ಲಿ ನಿನ್ಗೇನೇನು ಕಷ್ಟ ಅನ್ನಿಸ್ತು ಅದೇನಂತ ಹೇಳು, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಇಂಗ್ಲೀಷು. ಓ, ನನ್ನ ಗೆಸ್ ಕರೆಕ್ಟ್ ಆಯಿತು. ಆದರೆ ನಿನಗೆ ಬರೀ ಮೇಲ್ವಿಚಾರಣೆ ಕೆಲಸ ಅಂತ ಮಾತ್ರ ಹೇಳಿದ್ರಲ್ಲ ಪಾರು? ಸಂದೇಶ್ ಸರು ಮೇಲ್ವಿಚಾರಣೆ ಕೆಲಸ ಮಾಡೋದಕ್ಕೆ ಹೇಳಿದ್ದು, ಆದರೆ ಆ ಕೆಲಸ ಮಾಡೋದಕ್ಕೂ ನನಗೆ ಇಂಗ್ಲೀಷ್ ಅಡ್ಡ ಬರ್ತಾ ಇದೆ. ಅವರು ನಾನು ನಿಮ್ಮ ಜೊತೆ ಇರ್ತೀನಿ, ಆ ಕೆಲಸನ ನಿಭಾಯಿಸ್ತೀನಿ ಅಂತ ಹೇಳಿದ್ರು. ಅವರೇ ಆ ಕೆಲಸನ ನಿಭಾಯಿಸದಿದ್ದರೆ ನಾನು ಹೇಗೆ ತಾನೇ ಸಂಬಳ ತೊಗೊಳೋದಕ್ಕಾಗುತ್ತೆ ಯಜಮಾನ್ರೆ? ಅಲ್ಲಿ ಕಾಫಿ ಮಾಡೋರಿಂದ ಹಿಡಿದು ಕಾಫಿ ಕುಡಿಯೋಕ್ಕೆ ಬರೋರವರೆಗೂ ಎಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನಾನು ಹೇಗೆ ನಿಭಾಯಿಸ್ಲಿ ಯಜಮಾನ್ರೆ?
ಅಲ್ಲಿ ಮಾಡ್ತಾರಲ್ಲ ಯಜಮಾನ್ರೆ ಕಾಫಿಗಳು, ಅದನ್ನ ನಾನು ಅರ್ಸನ್ ಕೋಟೆಲ್ ಮಾಡ್ತಿದ್ದಿದ್ರಿಂದ ಆ ಕಾಫಿಗಳ ಹೆಸರು ತಕ್ಕ ಮಟ್ಟಿಗೆ ನನ್ ನೆನಪಿದೆ. ಆದ್ರೆ ಅಲ್ಲಿಗೆ ಬರೋ ಹೆಚ್ಚಿನ ಜನ ಮಾತಾಡೋದೇ ಇಂಗ್ಲಿಷಲ್ಲಿ. ಅವ್ರು ಏನ್ ಕೇಳ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗಲ್ಲ. ಅಷ್ಟೇನಾ? ನಿನ್ಗೆ ಇಂಗ್ಲೀಷ್ ಬರುತ್ತಲ್ಲ ಪಾರು? ಏನ್ ಯಜಮಾನ್ರೆ ನೀವು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಈಗ ಹೇಳ್ತಾ ಇದ್ದೀರಲ್ಲ, ನನ್ಗೆ ಎಲ್ಲಿಂದ ಇಂಗ್ಲಿಷ್ ಬರುತ್ತೆ? ಎಲ್ಲಿ ಇಂಗ್ಲೀಷ್ ಅಂತ ಹೇಳು. ಇಂಗ್ಲೀಷು ಬಂತಲ್ಲ ಪಾರು, ನಿನ್ ಬಾಯಿ ತುಂಬಾ ಇಂಗ್ಲೀಷೇ ಇದೆ. ಏನ್ ಯಜಮಾನ್ರೆ ನೀವು ಇಂಗ್ಲೀಷ್ ಅಂತ ಬರೀ ಒಂದು ಪದದಲ್ಲಿ ಹೇಳ್ಬಿಟ್ರೆ ಸಾಕಾ? ಆ ಭಾಷೆ ಮಾತಾಡೋದಕ್ಕೆ ಬರ್ಬೇಕಲ್ಲ. ಅದನ್ನ ನಾನು ನಿನಗೆ ಹೇಳ್ಕೊಡ್ತೀನಿ, ಆದ್ರೆ ಅದಕ್ಕೆ ಫೀಸ್ ಆಗುತ್ತೆ. ಏನು? ಕಿಸ್. ಮುತ್ತ? ಕರೆಕ್ಟ್. ಹೇಗೆ ಕಂಡಿಡ್ದೆ? ಈ ಥರ ತುಂಟಾಟದಲ್ಲಿ ನೋಡ್ತಾ ಕೆನ್ನೆನ ನನ್ನ ಕಡೆ ತಿರುಗಿಸಿದ್ರೆ ಮುಟ್ಬೇಕು ಅಂತ ತಾನೇ? ಸೂಪರ್ ಬಿಡು ನೀನು. ಓಕೆ, ಈಗ ಮುತ್ತಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಹೇಳು? ಈಗ ತಾನೇ ಅದೇನೋ ಹೇಳಿದ್ರಲ್ಲ ಯಜಮಾನ್ರೆ, ಹಾ ಕಿಸ್ಸು. ಕರೆಕ್ಟ್. ಇವಾಗ ಆ ಕಿಸ್ಸನ್ನ ನೀ ನನಗೆ ಕೊಡಬೇಕು. ಆ ಒಂದು ಪದಕ್ಕೆ ನೀನು ಫೀಸ್ ಕೊಟ್ರೆ ಮುಂದೆ ನಾನು ನಿನ್ಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಥ್ಯಾಂಕ್ ಯು. ಏನ್ ಯಜಮಾನ್ರೆ ಇದು, ನಮ್ಮಿಬ್ರು ಮಧ್ಯೆ ಈ ಧನ್ಯವಾದ ಎಲ್ಲ ಬೇಕಾ? ತಾಗಳಪ್ಪ, ಪರವಾಗಿಲ್ವೇ? ನನ್ನ ಹೆಂಡತಿಗೆ ಇಂಗ್ಲೀಷ್ ಪದಗಳ ಅರ್ಥ ತಕ್ಕ ಮಟ್ಟಿಗೆ ಗೊತ್ತು. ಆದ್ರೆ ಇಂತಿಂತದಕ್ಕೆ ಇದೇ ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ಲ. ಅಲ್ಲಿಗೆ ನನ್ನ ಕೆಲಸ ಸುಲಭನೇ ಆಯ್ತು ಬಿಡು. ಪಾರು, ಇವಾಗ ನಾವು ಪ್ರತಿದಿನ ಬಳಕೆ ಮಾಡುವಂಥ ಇಂಗ್ಲೀಷ್ ಪದಗಳನ್ನ ಹೇಳ್ತಾ ಹೋಗ್ತೀನಿ. ಇವಾಗ ಏನೋ ಒಂದು ಕೆಲಸ ಹೇಳಿದ್ರು ಅಥವಾ ಇದು ಬೇಕು ಅಂತ ಆರ್ಡರ್ ಮಾಡಿದ್ರು, ಆವಾಗ ಸರಿ ಅಂತ ಹೇಳೋ ಬದಲು ಓಕೆ ಅಂತ ಹೇಳಬೇಕು. ಹೇಳು ನೋಡೋಣ. ಓಕೆ. ಗುಡ್. ಇವಾಗ ಗುಡ್ ಮಾರ್ನಿಂಗ್ ಇದನ್ನ ಯಾವಾಗ ಹೇಳ್ತೀವಿ ಹೇಳು? ಬೆಳಿಗ್ಗೆ ಹೇಳ್ತಿದ್ದ ಹಾಗೆ. ಆಮೇಲೆ ಬೆಳಿಗ್ಗೆ ನಾವು ಯಾರನ್ನಾರು ಭೇಟಿ ಮಾಡಿದಾಗ ಬೆಳಗಿನ ವಂದನೆಗಳು ಅಂತ ಹೇಳೋದಕ್ಕೆ ಹೀಗೆ ಹೇಳ್ತಾರೆ. ಕರೆಕ್ಟ್. ಹಾಗೇನೆ ಬೆಳಗ್ಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಮಧ್ಯಾಹ್ನದ ಊಟಕ್ಕೆ ಲಂಚ್ ಅಂತಾರೆ, ರಾತ್ರಿ ಊಟಕ್ಕೆ ಡಿನ್ನರ್ ಅಂತ ಹೇಳ್ತಾರೆ. ಇವಾಗ ಇದನ್ನ ರಿಪೀಟ್ ಮಾಡೋಣ. ಬ್ರೇಕ್ಫಾಸ್ಟ್, ಬ್ರೇಕ್ಫಾಸ್ಟ್, ಲಂಚ್, ಲಂಚ್, ಡಿನ್ನರ್, ಡಿನ್ನರ್. ಏನ್ ಪಾರು ನೀನು ಒಂದೇ ದಿನದಲ್ಲಿ ಇಷ್ಟೊಂದು ಇಂಗ್ಲಿಷ್ ಪದಗಳನ್ನ ಕಲ್ತ್ಬಿಟ್ಟೆ. ಹೀಗೆ ಡೈಲಿ ಅಂದರೆ ಪ್ರತಿದಿನ ಒಂದಷ್ಟು ಇಂಗ್ಲೀಷ್ ಪದಗಳನ್ನ ಕಲ್ತ್ಬಿಟ್ರೆ ನೀನು ಗೆದ್ದುಬಿಟ್ಟೆ ಅಂತಾನೆ ಲೆಕ್ಕ. ಗೆಲ್ಲಬೇಕು ಯಜಮಾನ್ರೆ, ನಾವಿಬ್ರು ಬದುಕಲ್ಲಿ ಆದಷ್ಟು ಬೇಗ ಗೆಲ್ಲಬೇಕು. ಆದಷ್ಟು ಬೇಗ ನಾವು ಅರ್ಸನ್ ಕೋಟೆಗೆ ವಾಪಸ್ ಹೋಗೋ ಥರ ಆಗಬೇಕು. ಮಾಮ್, ನಮ್ಮ ಪ್ರಾಡಕ್ಟ್ ಲಾಂಚ್ ವಿಷಯದಲ್ಲಿ ಒಬ್ಬರು ನಾಟಿ ವೈದ್ಯರು ಕ್ಲಾರಿಟಿ ಕೊಡ್ತಿಲ್ಲ ಅಂತ ಹೇಳಿದ್ನಲ್ಲ, ಅವ್ರನ್ನ ನೀವೇ ಪರ್ಸನಲಾಗಿ ಮೀಟ್ ಮಾಡೋ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಹೇಳಿದೆ. ಅವರು ಕೂಡ ಮೀಟ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಹೌದಾ? ಹಾಂ, ತುಂಬ ಸಂತೋಷ. ಅವ್ರ ಮನೆಯಲ್ಲಿರೋದು? ಬೈಕ್ ಕೆಫೆ ಇದೆಯಲ್ಲ ಮಾಮ್, ಅದಕ್ಕೆ ಹತ್ರ ಅಂತ. ಯಜಮಾನ್ರೆ, ಸ್ವಲ್ಪ ಬೇಗ ಹೋಗಿ. ಅಲ್ಲಿ ಸಂಗೀತ ಅಕ್ಕೋರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನು 10 ನಿಮಿಷದಲ್ಲಿ ನಾನು ಅವ್ರಿಗೆ ಔಷಧಿ ಕೊಡಬೇಕು. ಬೆಳಗ್ಗೆ ಎದ್ದಿದ್ದು ತಡ ಆಗೋಯ್ತು, ಅದರಿಂದ ಎಲ್ಲ ಕೆಲಸ ಮುಗಿಸಿ ಹೊರಡೋದು ಇನ್ನೂ ತಡ ಆಗೋಯ್ತು ನೋಡಿ. ಅರೆ, ಎದ್ದಿದ್ದು ತಡ ಆಯ್ತು ಅಂದ್ರೆ ಅದಕ್ಕೆ ನಾನು ಕಾರಣನಾ? ಮತ್ತೆ ನನ್ನ ಮುದ್ದಿನ ಹೆಂಡತಿ, ಅವಳಿಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಕೊಡ್ತಾ ಮಧ್ಯರಾತ್ರಿ ದಾಟಿದ್ರೆ ಬೆಳಿಗ್ಗೆ ಹೇಗೆ ತಾನೇ ಬೇಗ ಹೇಳಕ್ಕಾಗುತ್ತೆ? ಆದ್ರೂ ಕಲ್ತಿದ್ ಬರೀ 4 ಪದ. 4 ಪದ ಒಂದಿನದಲ್ಲಿ ಪಾರು, ನನ್ನ ಪ್ರಕಾರ ಅದು ದೊಡ್ಡ ಬೆಳವಣಿಗೆನೆ.
ಹಾಗಾದರೆ ಮಾಮ್ ನಾಟಿ ವೈದ್ಯರ ಜೊತೆ ಬೈಕ್ ಕೆಫೆಯಲ್ಲಿ ಮೀಟಿಂಗ್ನ ಫಿಕ್ಸ್ ಮಾಡಲಾ? ಓ ವೈ ನಾಟ್? ನಮ್ಮ ಸಂದೇಶ್ ಅವ್ರದ್ದು ತಾನೇ ಆ ಕೆಫೆ? ಹೌದು ಮಾಮ್. ನನಗೂ ಚೆನ್ನಾಗಿ ಗೊತ್ತು. ಅವ್ರಿಗೂ ಹತ್ರ ಆಗುತ್ತಲ್ಲ, ಆಗ್ಬೋದು. ಸರಿ ಮಾಮ್, ಹಾಗಾದ್ರೆ ಈಗಲೇ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಯಜಮಾನ್ರೆ. ಹಾ? ಅದೇ ಧನ್ಯವಾದಗಳು ಅಂತ ಹೇಳಿದೆ. ಹಾರು, ಅದು ಥ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಾ ಅದೇ ನೀವು ಇಂಗ್ಲೀಷಲ್ಲಿ ಹೇಳಿದಾಗ ನಂಗೆ ಕನ್ನಡದಲ್ಲಿ ಧನ್ಯವಾದಗಳು ಅಂತ ಅರ್ಥ ಆಗುತ್ತೆ. ಆದರೆ ನಾನು ಇಂಗ್ಲೀಷಲ್ಲಿ ಹೇಳೋದಕ್ಕೆ ಹೋದಾಗ ತಪ್ಪಿಡ್ತೀನಿ. ನಾಳೆಯಿಂದ ಸರಿಯಾಗಿ ಹೇಳ್ತೀನಿ. ಸರಿ 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 ಪಾರು, ನೀನು ಹೊರಡು, ನಾನು ಹೊರಡ್ತೀನಿ. ಬಾಯ್ ಬಾಯ್. How can I help you, sir? ಅರಸನ್ ಕೋಟೆ ವೆಂಚರ್ ಅವರು ಒಂದು ಟೇಬಲ್ ಬುಕ್ ಮಾಡಿದ್ದಾರೆ, ಅದೆಲ್ಲಪ್ಪ? Sir, please ಒಳಗಡೆ ಬನ್ನಿ ಸರ್. ಇವ್ರಿಗೆ ಇಂಗ್ಲೀಷಲ್ಲಿ ಏನು ಬೇಕು ಅಂತ ಹೇಗೆ ಕೇಳಲಿ? ಇವ್ರು ನೋಡ್ತಿದ್ರೆ ಕನ್ನಡ ಬರುತ್ತೆ ಅನ್ಸುತ್ತೆ. ಹಾ, ಕನ್ನಡದಲ್ಲೇ. ಒಬ್ಬರು ಬರೋರಿದ್ದಾರೆ, ಅವರು ಬಂದ್ಬಿಡ್ಲಿ, ಆಮೇಲೆ ಹೇಳ್ತೀನಿ. ಅಥವಾ ಇದು ಬೇಕು ಅಂತ ಆರ್ಡರ್ ಮಾಡಿದ್ರು, ಆವಾಗ ಸರಿ ಅಂತ ಹೇಳೋ ಬದಲು ಓಕೆ ಅಂತ ಹೇಳಬೇಕು. ಓಕೆ. ನೀವು ಸೂಪರ್ವೈಸರ್ ಕೆಲಸ ಮಾಡಿದ್ರೆ ಸಾಕು. ಓ, ಅಂದ್ರೆ ಇಲ್ಲಿಗೆ ಮಕ್ಕಳಿಂದ ಮುದುಕರವರೆಗೂ ಎಲ್ಲರೂ ಬರ್ತಾರೆ. ಅವ್ರವ್ರ ಅಭಿರುಚಿಗೆ ತಕ್ಕ ಹಾಗೆ ಕಾಫಿ ಇರೋ ತರ ನೋಡ್ಕೊಂಡ್ರೆ ಸಾಕು. ಅವ್ರು ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ಬೇಕು. ಆ ರೀತಿ ನೀವು ಕಾಫಿನ ಪ್ರೆಸೆಂಟ್ ಮಾಡೋ ತರ ನೋಡ್ಕೊಂಡ್ರೆ ಸಾಕು. ಹೌದು ಹೇಳಿದ್ರಿ, ಆದ್ರೆ ಪಾಪ ವಯಸ್ಸಾದವ್ರು ಒಬ್ರೇ ಕೂತಿದ್ರು, ಅದಕ್ಕೆ ಕೇಳ್ಬೇಕು ಅಂತ ಅನ್ನಿಸ್ತು. ನಾವ್ ಹಣ ತಗೊಂಡ್ ಕಾಫಿ ಕೊಟ್ರೆ ಏನಂತೆ? ಉಚ್ಚಾರ ಮನೆ ತರ ಇದ್ರೆ ಚೆನ್ನಾಗಿರುತ್ತಲ್ವಾ? ಪಾಪ ಇಲ್ಲಿಗೆ ಬರೋರು ಯಾವ ಮನಸ್ಥಿತಿಲಿ ಬರ್ತಾರೋ ಏನೋ, ಆದ್ರೆ ಇಲ್ಲಿ ಬಂದಾಗ ನಾವು ಅವ್ರ ಮುಖದಲ್ಲಿ ನಗು ಹುಟ್ಸಿದ್ರೆ ಅದು ನಮಗೂ ಸಾರ್ಥಕದ ಕ್ಷಣ ಅಲ್ವಾ? ನಿಮ್ ಈ ಕ್ವಾಲಿಟಿನೇ ನಿಮ್ಮನ್ನ ತುಂಬಾ ಎತ್ತರ ಕರ್ಕೊಂಡು ಹೋಗುತ್ತೆ. ನಮ್ ಕೆಫೆನೂ ಕೂಡ ಆ ನಂಬಿಕೆ ನನ್ಗಿದೆ. ಥ್ಯಾಂಕ್ಸ್, ನಮ್ಮ ಆಫರ್ನ ಒಪ್ಕೊಂಡು ನೀವು ಇಲ್ಲಿ ಕೆಲ್ಸಕ್ಕೆ ಬರ್ತಿರೋದಕ್ಕೆ. ಸಂಗೀತ ಕಾಲ್ ಮಾಡ್ತಿದ್ದಾರೆ. ಹಾ ಸಂಗೀತ, ಕಷಾಯ ಕೊಡಿದ್ಯಾ? ಬೆಟರ್ ಫೀಲ್ ಆಗ್ತಿದ್ಯಾ? ಓ ಹೌದಾ, ವಾವ್, ಇಟ್ಸ್ ಅನ್ಬಿಲೀವೇಬಲ್. ಪಾರ್ವತಿ ಅವರಾ? ಆಗ್ಲೇ ಬಂದ್ರು, ಇಲ್ಲೇ ಇದ್ದಾರೆ, ಕೊಡ್ತೀನಿ ಹೇಳಿ. ಹಲೋ ಅಕ್ಕವ್ರೆ, ಹೇಳಿ. ಪಾರ್ವತಿ ಅವರೇ, ಅದೇನು ಪವರ್ ಇರೋ ಕಷಾಯ ಮಾಡಿಕೊಟ್ರಿ ನೀವು. 2 ದಿನದಲ್ಲಿ ಲೋ BP ಕಂಟ್ರೋಲಿಗೆ ಬಂದಿದೆ. ನಿಜಕ್ಕೂ ಇದೊಂದು ದೊಡ್ಡ ಮಿರಾಕಲ್ ಅನಿಸ್ತಿದೆ. ಹೌದಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕವ್ರೆ. ಹಾಗೆ ನನ್ನ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಅಕ್ಕವ್ರೆ,
ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು 2 ದಿನ ಔಷಧಿ ತಗೊಂಡೆ, ಹುಷಾರಾಗ್ಬಿಟ್ಟೆ, ಸರಿ ಹೋಯ್ತು ಎಲ್ಲ ಅಂತ ಹೇಳಿ ನಾಳೆಯಿಂದ ಔಷಧಿ ತಗೊಳ್ಳೋದಿಲ್ಲ ಅಂತ ಹೇಳೋಂಗಿಲ್ಲ. ಅರ್ಥ ಆಯ್ತಾ? ಅಸಡ್ಡೆ ಮಾಡದೆ ದಿನ ನಾನು ಕೊಡೋ ಔಷಧಿನ ನೀವು ತಗೋಬೇಕು. ಅದಕ್ಕೆ ಬೆಳಿಗ್ಗೆ ನಾನು ಮೊದಲು ನಿಮ್ಮ ಮನೆಗೆ ಬಂದು ನಿಮಗೆ ಕಷಾಯ ಕೊಟ್ಬಿಟ್ಟೆ ಇಲ್ಲಿಗೆ ಬರೋದು, ಸರಿನಾ? ಓಕೆ ಮೇಡಮ್. ಪಾರ್ವತಿ ಅವರೇ, ಏನು ಗೊತ್ತಾ, ನೀವು ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನಾನು 100ಕ್ಕೆ 100 ನಂಬೇ ಇರಲಿಲ್ಲ. ಬಟ್ ಇದು ಒಂದು ಆಗೋಗ್ಲಿ ಅಂತ ನಾನು ಸುಮ್ಮನಿದ್ದೆ ಅಷ್ಟೇ. ಆದರೆ ಈ 2 ದಿನದಲ್ಲಿ ರಿಸಲ್ಟ್ಸ್ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು ಪಾರ್ವತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರಿ ಅಕ್ಕವ್ರೆ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ, ಹಾಗಾದ್ರೆ ನೀವಿನ್ ಕೆಲಸ ನೋಡ್ಕೊಳ್ಳಿ. ಸರಿಯಾಗಿ ಹೇಳಿದ್ರಿ. ಕೆಲಸ ಕೊಟ್ರೆ ತಾನೆ ನಾನು ಕೆಲಸ ಮಾಡೋದು. ಮೇಲ್ವಿಚಾರಣೆ ಕೆಲಸ ಕೊಟ್ಟಿದ್ದೀನಲ್ಲ. ಮೇಲ್ವಿಚಾರಣೆ ಕೆಲಸ ಮಾಡಿದ್ರೆ ನನ್ನ ಕೆಲಸ ಮಾಡ್ದ ಹಾಗೆ ಅನ್ಸಲ್ಲ. ಅದ್ರ ಜೊತೆಗೆ ಬೇರೆ ಏನಾದರೂ ಕೆಲಸ ಕೊಡಿ. ಹಾಗಾದ್ರೆ ನೀವು ಆರ್ಡರ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಕಷ್ಟ ಅನ್ಸಿಲ್ಲ ಅಂದ್ರೆ ನಾಳೆಯಿಂದ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸರಿ. ನಮಸ್ತೆ ಕಲ್ಯಾಣೇಶ್ವರಿ ಮ್ಯಾಮ್. ನಮಸ್ತೆ ಸಂದೇಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಂಗೀತ ಅಕ್ಕೋರ್ ಗಂಡಂಗೆ ಅತ್ಯಮ್ಮ ಪರಿಚಯನಾ? ಹಾಗಾದ್ರೆ ನಾನು ಅತ್ಯಮ್ಮನ ಸೊಸೆ ಅಂತ ಏನಾದರೂ ಗೊತ್ತಾಗಿ ಕರ್ಸಿದ್ರಾ? ಇಲ್ಲ ಅತ್ಯಮ್ಮಂಗೆ ಇನ್ಯಾರ್ದೋ ಮೂಲಕ ನಾನಿಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಾಗಿ ಬಂದಿದ್ದಾರಾ? ಒಂದು ಇನ್ಫಾರ್ಮಲ್ ಅಫಿಷಿಯಲ್ ಮೀಟಿಂಗ್ ಇತ್ತು, ಒಬ್ರು ಬರೋರಿದ್ದಾರೆ. ಆಲ್ರೆಡಿ ಬಂದಿದ್ದಾರೆ. ನಿಮ್ಮ ಕಂಪ್ನಿ ಕಡೆಯಿಂದ ಬೆಳಗ್ಗೆ ಕಾಲು ಬಂದಿತ್ತು. ಟೇಬಲ್ ಕೂಡ ರಿಸರ್ವ್ ಇದೆ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ವೈಫ್ ಸಂಗೀತ ಹೇಗಿದ್ದಾರೆ? ಸಂಗೀತ ಚೆನ್ನಾಗಿದ್ದಾಳೆ. ಈಗ ಪ್ರೆಗ್ನೆಂಟ್ ಮ್ಯಾಮ್. ಓ, ಅದು ನಮ್ಮ ಅತ್ಯಮ್ಮಂಗೆ ಗೊತ್ತು ಮಾಡಿಟ್ಟಿರೋ ಟೇಬಲ್ಲಾ? ಅವರು ನಮ್ಮ ಅತ್ಯಮ್ಮಂಗಾಗೆ ಇನ್ನೊಬ್ರು ಬರಬೇಕು, ಬಂದ್ಬಿಡ್ಲಿ ಅಂತ ಹೇಳಿದ್ದ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇಂಥ ಸಮಯದಲ್ಲಿ ಗರ್ಭಿಣಿ ಹೆಣ್ಮಕ್ಳು ರೆಸ್ಟ್ ಮಾಡಬೇಕು. ಕನ್ವೆ ಮೈ ಬೆಸ್ಟ್ ವಿಶಸ್ ಟು ಹರ್. ಖಂಡಿತವಾಗಿ ಮ್ಯಾಮ್. ಥ್ಯಾಂಕ್ ಯು. ಈ ಕಡೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಬಹಳ ಹೊತ್ತಾಯ್ತಾ ತಾವು ಬಂದು? ಇಲ್ಲ ತಾಯಿ, ಒಂದು 5 ನಿಮಿಷ ಆಯ್ತು. ನಿಮ್ಮ ಹತ್ರ ಮಾತಾಡೋದಕ್ಕೆ ನಮ್ಮನೆಗೆ ಕರೆಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಲ್ಲಿವರೆಗೂ ಬರೋಕ್ಕೆ ತುಂಬ ದೂರ ಆಗತ್ತೇನೋ, ನಿಮಗೆ ಕಷ್ಟ ಆಗ್ಬೋದು ಅಂತ ಇಲ್ಲಿಗೆ ಬರಕ್ಕೆ ಹೇಳಿದೆ. ಥ್ಯಾಂಕ್ ಯು ಮೇಡಮ್. ಮ್ಯಾಮ್, ಆರ್ಡರ್. ಅಯ್ಯೋ ಸಂದೇಶ್ ಅವರೇ, ನೀವೇ ಬಂದ್ಬಿಟ್ರ ಆರ್ಡರ್ ತಗೊಳಕ್ಕೆ? ಅದ್ರಲ್ಲಿ ಏನಿದೆ ಮೇಡಮ್, ನನ್ನ ಕೆಫೆಗೆ ನೀವು ಬಂದಿರೋವಾಗ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ತಗೋತೀರಾ? ಮನೆ ರುಚಿ ಕಾಫಿ. ನನಗೂ ಅದೇ ಇಷ್ಟ. ಹಾಗಾದ್ರೆ 2 ಕಾಫಿ. ನಮ್ಮ ಅತ್ಯಮ್ಮ ನಮ್ಮ ಮನೆ ಬಾಗ್ಲಿಗೆ ಬಂದರು,
ಕಾಫಿ ಮಾಡಿಕೊಡ್ದೆ ಹಾಗೆ ವಾಪಸ್ ಕಳಿಸ್ದೆ. ಮತ್ತೆ ಅವ್ರಿಗೆ ಕಾಫಿ ಮಾಡೋ ಯೋಗ ಯಾವಾಗ ಬರುತ್ತೋ ಏನೋ. ಈಗಲಾದರೂ ನಾನು ಮಾಡಿಕೊಡ್ಬೇಕು. ನಮ್ಮ ಕಂಪನಿಯಿಂದ ನಿಮಗೆ ಬಂದಿರೋ ಒಂದು ಆಫರನ್ನು ನೀವಿನ್ನೂ ಒಪ್ಕೊಂಡಿಲ್ಲ. ಡೌಟಲ್ಲಿದ್ದೀರಾ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ನಿಮ್ಮ ಬಗ್ಗೆ ಇರೋ ಗೌರವ ಇನ್ನೂ ಜಾಸ್ತಿನೇ ಆಯಿತು. ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸಿ ತಿಳ್ಕೊಂಡ ಮೇಲೇ ನಮ್ಮ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ನಿಮ್ಮ ಸಹಕಾರನ ಕೇಳಿದ್ದು. ನೀವು ಆ ಆಫರನ್ನು ಇನ್ನೂ ಪೆಂಡಿಂಗಲ್ಲೇ ಇಟ್ಟಿದ್ದೀರಾ. ಕಂಪನಿ ಒಡತಿಯಾಗಿ ನಿಮಗೆ ಕೆಲವು ಕ್ಲಾರಿಫಿಕೇಷನ್ನ ಕೊಡಬೇಕಾದ್ದು ನನ್ನ ಕರ್ತವ್ಯ ಅನ್ನಿಸ್ತು. ಅದಕ್ಕೆ ನಾನೇ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದೆ. ಫಸ್ಟ್ ಆಫ್ ಆಲ್, ಈ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ಇರುವಂಥ ಕಾರಣ, ನಡೆದಂಥ ಘಟನೆ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಆಮೇಲೆ ನೀವೇನೇ ನಿರ್ಧಾರ ತಗೊಂಡ್ರು ಸಂಪೂರ್ಣವಾಗಿ ನಾನು ಅದನ್ನು ಗೌರವಿಸ್ತೀನಿ. ಆಕರ್ಷ್, ಅಖಿಲಾಂಡೇಶ್ವರಿ ಮ್ಯಾಮ್ ಬಂದಿದ್ದಾರೆ, ಅವ್ರಿಗೋಸ್ಕರ ಸ್ಪೆಷಲ್ ಕಾಫಿ ಮಾಡಿ. ಸರ್ ಕಾಫಿ ನಾನು ಮಾಡ್ತೀನಿ. ಹೇಗಿದ್ರು ಆ ನರ್ಸನ್ ಕೋಟೆಲ್ ಕೆಲಸ ಮಾಡಿದ್ನಲ್ವಾ, ಅವ್ರಿಗೆ ನನ್ನ ಕೈ ರುಚಿ ತುಂಬ ಇಷ್ಟ. ಸರಿ, ನಿಮ್ಮಿಷ್ಟ. ಹಾಂ, ಈ ಕಡೆ ಬನ್ನಿ.